ಹರಿಹರ ಪಂಚಮಶಾಲಿ ಗುರುಪೀಠ ಅಂತಂದರೆ ಬಿ ಜೆ ಪಿಯ ಒಂದು ಶಕ್ತಿ ಕೇಂದ್ರ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಿರುವಂಥದ್ದು. ಸೊ ಯಾಕೋ ಒಂದು ಇತ್ತಿತ್ತಲಾಗಿ ಗಮನಿಸಿದಂತೆ ಶ್ರೀಗಳು ಯಾಕೋ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದೀರಾ, ಯಾಕೆ ಅಂತ ಇದು? ಕಳೆದ 25 ವರ್ಷಗಳಿಂದ ಕರ್ನಾಟಕದ ಬಿ ಜೆ ಪಿಯನ್ನು ಕಟ್ಟುವಲ್ಲಿ ಪಂಚಮಸಾಲಿಗಳ ಪಾತ್ರ ಬಹುಮುಖ್ಯವಾಗಿರುವಂತಹದ್ದು. ಅದು ಗ್ರಾಮೀಣ ಮಟ್ಟದಿಂದ ಹಿಡ್ಕೊಂಡು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಲಿಂಗಾಯತರಲ್ಲೇ ಪ್ರಬಲವಾಗಿರುವಂಥ ಒಂದು ಸಮುದಾಯ ಅದು ಪಂಚಮಸಾಲಿ ಸಮುದಾಯ. ಆ ಪಂಚಮಸಾಲಿ ಸಮುದಾಯ ಬಿ ಜೆ ಪಿಗೆ ಬೆಂಬಲವಾಗಿ ನಿಂತಿರೋದಕ್ಕೆ 2 ಬಾರಿ ಅದು ರಾಜ್ಯದಲ್ಲಿ ಸರ್ಕಾರವನ್ನು ಮಾಡಿತು. ಆದರೆ ಸರ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಆ ಬಿ ಜೆ ಪಿ ಸರ್ಕಾರಗಳು ನಮ್ಮ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯನ ಮಾಡಿದೆವು. ಉದಾಹರಣೆ ಹೇಳಬೇಕು ಅಂತಂದರೆ, ಇಲ್ಲಿವರೆಗೆ ಒಬ್ಬ ಮುಖ್ಯಮಂತ್ರಿಯನ್ನು ಮಾಡುವಂಥ ಧೈರ್ಯ ತೋರಲಿಲ್ಲ, ಉಪಮುಖ್ಯಮಂತ್ರಿ ಮಾಡಲಿಲ್ಲ, ವಿರೋಧ ಪಕ್ಷದ ನಾಯಕನನ್ನು ಮಾಡಲಿಲ್ಲ. ಮೊನ್ನೆ ಬಹಳ ಅವಕಾಶ ಇತ್ತು, ವಿಧಾನಸಭಾಧ್ಯಕ್ಷ ಮಾಡಲಿಲ್ಲ, ಕೋರ್ ಕಮಿಟಿಯಲ್ಲಿ ಇಲ್ಲವೇ ಇಲ್ಲ. ಒಂದು ಲಿಂಗಾಯತದರಲ್ಲೇ 10% ಇರುವಂತಹ ಒಂದು ಸಮುದಾಯವನ್ನು ಅಲ್ಲಿ 4 ಜನ ಕೋರ್ ಕಮಿಟಿಯಲ್ಲಿದ್ದಾರೆ. ಅವರೇ ಮುಖ್ಯಮಂತ್ರಿಗಳಾಗ್ತಾರೆ, ಅವರೇ ಉಪಮುಖ್ಯಮಂತ್ರಿಗಳಾಗ್ತಾರೆ, ಅವರೇ ಸ್ಪೀಕರ್ ಆಗ್ತಾರೆ, ಅವರೇ ವಿರೋಧ ಪಕ್ಷದ ನಾಯಕರಾಗ್ತಾರೆ, ಅವರೇ ರಾಜ್ಯಾಧ್ಯಕ್ಷರು ಆಗ್ತಾ ಇದ್ದಾಗ ಮತ್ತು ನಾವ್ಯಾಕೆ, ನಮ್ಮ ಸಮುದಾಯ ಯಾಕೆ ಆ ಪಕ್ಷದ ಪರವಾಗಿ ನಿಲ್ಲಬೇಕು? ಇವತ್ತು ನೀವು ನೋಡಿ, 16 ಜಿಲ್ಲೆಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಚಿತ್ರದಿಂದ ಹಿಡ್ಕೊಂಡು ಈ ಭಾಗದಲ್ಲಿ ಪಂಚಮಸಾಲಿಯ ಮತದಾರರು ನಿರ್ಣಾಯಕವಾಗಿದ್ದಾರೆ ಲಿಂಗಾಯತರಲ್ಲಿ. ಇಂಥ ಸಮುದಾಯಕ್ಕೆ ಕೇವಲ ಒಂದೇ ಒಂದು ಟಿಕೆಟನ್ನು ಕೊಡೋದ್ರ ಮೂಲಕ ನಮ್ಮ ಸಮುದಾಯಕ್ಕೆ ನೀವು ನಿರ್ಲಕ್ಷ್ಯವನ್ನು ಮಾಡಿದಿರಿ. ನಾವು ಮುಂಚೆ ಹೇಳಿದ್ದೀವಿ, ಭಾಳ ಪ್ರೀತಿಯಿಂದ, ಭಾಳ ಸಹನೆಯಿಂದ, ಅತ್ಯಂತ ಗೌರವದಿಂದ, ವಿನಯಪೂರ್ವಕವಾಗಿ ನಮ್ಮ ಸಮುದಾಯಕ್ಕೆ ನೀವು 3 ಸ್ಥಾನಮಾನ ಕೊಡಬೇಕು ಅಂಥೇಳಿ. ಆದರೆ ನೀವು ಕೊಟ್ಟಿದ್ದೇನು? ಒಂದೇ ಒಂದು ಸ್ಥಾನ. ಇವತ್ತು 9 ಲಿಂಗಾಯತರಲ್ಲಿ 1 ಟಿಕೆಟನ್ನು ನೀವು ಹಂಚಿಕೆಯನ್ನು ಮಾಡಿದಿರಿ. ಆದರೆ ಲಿಂಗಾಯತ 1 ಉಪಪಂಗಡಗಳಿಗೆ 4, ಇನ್ನೊಂದು ಉಪಪಂಗಡಕ್ಕೆ 2 ನೀವು ಕೊಡೋದ್ರ ಮೂಲಕ ನೀವು ಏನನ್ನು ಹೇಳಿಕ್ಕೆ ಹೊರಟಿದ್ದೀರಿ ಅಂದರೆ, ನಮಗೆ ಪಂಚಮಸಾಲಿಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರೆ ತಾನೇ. ಅದರ ಅರ್ಥ ಹಾಗಾಗಿ ಈ ಅರಿವು, ಈ ಜಾಗೃತಿ ನಮ್ಮ ಪಂಚಮಸಾಲಿ ಸಮುದಾಯದಲ್ಲಿ ಬಂದಿರೋದ್ರಿಂದ ನಾವು ಸಹಜವಾಗಿಯೇ ಆ ಪಕ್ಷಕ್ಕೆ ನಮ್ಮ ಓಟ್ಗಳ ಅವಶ್ಯಕತೆ ಇದೆ ಇವಾಗ. ಆದರೆ ನಮ್ಮ ಸಮಾಜವನ್ನು ಬೆಳಿಬೇಕು ಅಂತ ಅವರಿಗೆ ಆಸಕ್ತಿ ಇದ್ದಂಗೆ ಕಾಣ್ತಾ ಇಲ್ಲ. ಹಾಗಾಗಿ ಈ ಕಾರಣಕ್ಕಾಗಿಯೇ ನಾವು ಮೋದಿಜಿಯವ್ರನ್ನ ಅತ್ಯಂತ ಗೌರವಿಸ್ತೇವೆ. ನಾವು ಕೇಂದ್ರದ ಬಿ ಜೆ ಪಿ ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಾ ಇರೋದು, ಎಲ್ಲೇ ಒಂದು ಕಡೆಗೆ ರಾಜ್ಯ ಬಿ ಜೆ ಪಿ ಏನಿದೆ ಪಕ್ಷ, ಅದು ತನ್ನ ಹಳಿಯನ್ನು ತಪ್ಪಿದೆ. ಆ ಹಳಿಯನ್ನು ಸರಿದಾರಿಗೆ ಮಾಡುವಂಥ ಅವಶ್ಯಕತೆ ಇದೆ. ಈ ತಪ್ಪನ್ನು ಮೊನ್ನೆ ವಿಧಾನಸಭೆಯಲ್ಲೇ ಮಾಡಿಕೊಂಡು ಇವತ್ತು ಅವರು ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾರೆ. ಮತ್ತೆ ಈ ತಪ್ಪನ್ನು ಪುನರಾವರ್ತನೆ ನೀವು ಮಾಡಲಿಕ್ಕೆ ಹೋಗಬೇಡಿ. ಈಗ ನೀವು ಜಾಗೃತರಾಗಿ, ನೀವು ಈಗ ಜಾಗೃತ ಆಗಿಲ್ಲ ಅಂತಂದರೆ ನಮ್ಮ ಸಮುದಾಯ ನಿಮ್ಮನ್ನು ಜಾಗೃತ ಮಾಡುತ್ತೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ಇನ್ನು ಮುಂದೆ ನೀವು ನಮ್ಮ ಸಮುದಾಯವನ್ನು ಅನ್ಯಾಯ ಮಾಡೋಕ್ಕೆ ಆಗೋದಿಲ್ಲ ಅಂತ. ಅಂದರೆ ಈ ಚುನಾವಣೆಯಲ್ಲಿ ತಾವು ಬಿ ಜೆ ಪಿಯಿಂದ ದೂರ ಉಳಿತೀರಾ ಹೇಗೆ ಅಂತ? ಈಗಾಗಲೇ ಅನೇಕ ಜನ ಶಾಸಕರು, ಮಾಜಿ ಸಚಿವರುಗಳು, ಕೇಂದ್ರದ ಹಿರಿಯರು ನಮಗೆ ನಿರಂತರ ಸಂಪರ್ಕವನ್ನು ಮಾಡ್ತಾಯಿದ್ದಾರೆ. ಅವ್ರು ಯಾಕೆ ಮಾಡ್ತಾರೆ ಅಂತಂದರೆ, ಇವಾಗ ಅವರಿಗೆ ಹೌದಪ್ಪ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಮಾತಾಗಬಾರ್ದಲ್ವಾ? ನಮ್ಮ ಸಮುದಾಯಕ್ಕೆ ಏನು ನೀವು ಮಾಡ್ತೀರಾ? ಇವತ್ತು ಕೋರ್ ಕಮಿಟಿಯಲ್ಲಿ ಎಷ್ಟು ಜನ ಪಂಚಮಸಾಲಿಯನ್ನು ನೀವು ಮಾಡಿದ್ದೀರಾ? ನಾವು ಕೇಳಬೇಕಾಗತ್ತೆ. ಈಗ ನಮ್ಮ ಪಂಚಮಸಾಲಿ ಸಮುದಾಯದ ನಾಯಕರನ್ನು ತುಳಿಯುವಂಥ ಪ್ರಯತ್ನ ಆಗಿದೆ. ನಾವು ಇವರು ಅಂತ ಸಮಾಜಿಗೆ ಒಟ್ಟಾರೆಯಾಗಿ ಈಗ ಆಗಿರುವಂಥ ಅನ್ಯಾಯಗಳನ್ನು ವಿಚಾರವಾಗಿ ತಾವು ಬಿ ಜೆ ಪಿಯನ್ನು ಈ ಸಾರಿ ಬೆಂಬಲಿಸಿಲ್ಲ ಅಂತಲೇ ಅರ್ಥ ಆಯ್ತು. ಇವಾಗ ನೋಡೋಣ, ಕಾದು ನೋಡೋಣ. ಅದಕ್ಕೆ ನಾವು ಸಭೆಯನ್ನು ಮಾಡ್ತಾ ಇದ್ದೇವೆ. ಇನ್ನೂ ಸಮಯ ಇದೆ, ಎಲ್ಲವೂ ಅವಕಾಶವನ್ನು ಕೊಡೋಣ. ಅವರಿಗೆ ತಮ್ಮ ತಪ್ಪಿನ ಅರಿವು ಆಗಿದೆ ಅಂತ ನಾವು ಭಾವಿಸ್ತೀವಿ. ಇನ್ನೂ ಟೈಮ್ ಇದೆ, ಅವರಿಗೆ ಕಾಲಾವಕಾಶ ಇದೆ. ನಮ್ಮ ಹಿರಿಯರ ಜೊತೆ ಕೂತ್ಕೊಂಡು ಮಾತನಾಡುವಂಥ ಅವಕಾಶ ಇದೆ. ನಮ್ಮ ಬಾಗಿಲು ಮುಚ್ಚಿಲ್ಲ. ಇದನ್ನು ಅವರು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡುತ್ತೇವೆ. ನಾವು ಇಷ್ಟೆಲ್ಲ ಸಮುದಾಯ ಇದ್ಕೊಂಡು ಮತ್ತು ನಮ್ಮ ಸಮುದಾಯಕ್ಕೆ ನೀವು ಸಾಮಾಜಿಕ ನ್ಯಾಯವನ್ನು ಕೊಡಲಿಲ್ಲ ಅಂತಂದರೆ, ಸೋಷಿಯಲ್ ಜಸ್ಟಿಸ್ ಕೊಡಲಿಲ್ಲ ಅಂತಂದರೆ ನಾವ್ಯಾಕೆ ನಿಮ್ಮ ಜೊತೆಗೆ ಇರಬೇಕು? ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ನಮ್ಮ ನೋವು ಅಲ್ಲ, ಇದು ಸಮುದಾಯದ ಜನಗಳ ನೋವು. ನಾವು ಈಗ ಹೋದಂಥ ಎಲ್ಲ ಜಿಲ್ಲೆಗಳಲ್ಲಿ ಜನಗಳು ಇದನ್ನೇ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ ನಮ್ಮ ಭಕ್ತ. ಅವರಿಗೆ ನಾವು ಉತ್ತರ ಕೊಡಬೇಕು. ಅದು ನಮ್ಮ ಧ್ವನಿಯಲ್ಲ, ಇದು ಸಮುದಾಯದ ಸಮಷ್ಟಿಯ ಧ್ವನಿಯಾಗಿ ಈ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ.
ಸ್ವಾಮೀಜಿ, ಇನ್ನೊಂದೀಗ ಪ್ರಮುಖವಾಗಿ ಕಳೆದ ಒಂದು 4-5 ದಿನದಿಂದ ಚರ್ಚೆ ಆಗ್ತಿರುವಂಥ ವಿಷಯ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಶಾಲಿ ಕಮ್ಯುನಿಟಿಯವರೇ ಅಲ್ಲ ಅಂತೇಳಿ ಇನ್ನು ಮುರುಗೇಶ್ ನಿರಾಣಿ ಅವರು ಹೇಳಿರುವಂಥದ್ದು. ಸೊ ಆ ವಿಚಾರವಾಗಿ ಮಾತಾಡೋದಾದರೆ ತಮ್ಮ ಅಭಿಪ್ರಾಯ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಶಾಲಿ ಹೌದಾ ಅಥವಾ ಅಲ್ವಾ, ಹೇಗೆ ಅಂತ? ನಾವು ಮೊದಲೇ ಈಗಾಗಲೇ ಅದನ್ನು ಕೆಲವು ಮಾಧ್ಯಮಗಳಲ್ಲಿ ಭಾಳ ಸ್ಪಷ್ಟೀಕರಣ ಕೊಟ್ಟಿದ್ದೇವೆ. ಮುರುಗೇಶ್ ರಾಣಿಯವರು ಬಿ ಜೆ ಪಿ ಪಕ್ಷದ ವಕ್ತಾರರು, ನೇತಾರರು, ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ಅವ್ರು ಯಾವತ್ತೂ ಪಕ್ಷದ ಪರವಾಗಿಯೇ ಮಾತಾಡಬೇಕಾಗತ್ತೆ. ನಾವು ಪಂಚಮಸಾಲಿ ಪೀಠದ ಪರವಾಗಿರ್ತೇವೆ. ನಮ್ಮ ಪಂಚಮಸಾಲಿ ಸಮುದಾಯದ ಏಳಿಗೆಗಾಗಿ ಉದ್ಧಾರದ ಹೆದ್ದಾರಿ ತೆಗೆದುಕೊಂಡು ಹೋಗಬೇಕಂತ ಏಕೈಕ ಕಾಳಜಿಯಿಂದ ನಾವು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೂ ಒತ್ತೇವೆ, ಅವರು ನಮ್ಮವರೇ, ನಮ್ಮ ಪಂಚಮಸಾಲಿಯವರೇ. ಆ ಭಾಗದಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ನಿಮಗೆ ಕೇವಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿ ಕಾಣ್ತಾ ಇದ್ದಾರೆ. ಆದರೆ ಅವರ ನಡೆದು ಬಂದ ದಾರಿ, ಬೆನ್ನ ಹಿಂದೆ ಬಿಟ್ಟು ಬಂದ ಹೆಜ್ಜೆ ಗುರುತುಗಳು ಎಷ್ಟು ಕಷ್ಟಕರವಾಗಿದ್ದವು ನಿಮ್ಗೆ ಗೊತ್ತಾ? ನೊಂದವರ ನೋಯ್ದವರೆತ್ತಬಲ್ಲರು ಅಂತ ಬಸವನವರು ಹೇಳಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಅತ್ಯಂತ ಪ್ರಭಾವಿ ನಾಯಕಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಹಾಗಾಗಿ ಯಾವತ್ತೂ ಅವರು ನಮ್ಮವರೇ, ಅದರಲ್ಲಿ ಎರಡೇ ಪ್ರಶ್ನೆ ಇಲ್ಲ. ಅವರಿಗೆ ಸಂಪೂರ್ಣವಾಗಿರುವಂಥ ಆಶೀರ್ವಾದ ನಮ್ಮ ಪೀಠದಿದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನು ಇದಿಷ್ಟು ಹರಿಹರ ಗುರುಪೀಠದ ಶ್ರೀಗಳಾಗಿರುವಂಥ ವಚನಾನಂದ ಸ್ವಾಮೀಜಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಡಿಗರ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.